ಇದೇನೇ ಇದು, ಯಾರು ಮಾತಾಡ್ತಾನೆ ಇಲ್ಲ. ಇಷ್ಟೊಂದು ಅಣ್ಣ ಅಣ್ಣ ಅದಕ್ಕೆ ಅದಕ್ಕೆ ಅಂತ ಕರೆದ್ರು, ಯಾರು ಮಾತಾಡಂಗೆ ಇಲ್ವಲ್ಲೇ. ಮನೆಗೆ ಅದರ ಹೆಂಗ ಇವರು? ಏ ಹೊಲ್ತಾಗೇನ್ರು ಹೋಗಿದಾರ ಏನ? ತಡಿ ನಮ್ಮ ಪದ್ದಿ ಇದ್ದಾಳೆನ, ಪದಿ ಕರೀತೀನಿ ತಡಿ. ಪದು ಪದು, ಏ ಅಮ್ಮಣಿ ಪದು. ಹ್ಞೂ ನಮ್ಮ ಪದು ಈಗ ಬಂದಿ ನೋಡು. ಅದೇಕಮ್ಮ ಹಂಗಾಗಿದೀಯಾ? ಉಣ್ತೀಯ ಹೆಂಗೆ ತಾಯಿ ನೀನು? ಒಣಕೊಂಡು ಹೋಗಿದೀಯಲ್ಲೇ, ಅದೇಕವ ಹಿಂಗೆ ಸಣ್ಣಗಾಗಿದೀಯ ಪದು? ಇಲ್ಲವ ಓದ್ಸರಿ ಬಂದಾಗ ಹಂಗೆ ಎಂತ ಚೆನ್ನಾಗಿದ್ದೆ, ದುಂಡುಗೆ ಈಗೇನೆ ಹಿಂಗೆ ಚಕ್ಕೆ ಚಕ್ಕೆದಂಗಾಗಿದೆಯಲ್ಲಮ್ಮ. ಉಣ್ಣಕ್ ಆಗ್ತಾಳ ಹೆಂಗ ನಿಮ್ಮತ್ತೆ? ಅಯ್ಯೋ ಕೆಲಸ ಕಣಮ್ಮ, ಹಂಗೆ ಅದನ್ನ ಮಾಡು ಇದನ್ನ ಮಾಡು ಒಂದ್ ಕ್ಷಣ ಪುರ್ಸತ್ತಿರೋದಿಲ್ಲ. ಹಂಗೆ ಪಾತ್ರೆ ತೊಳಿ, ಮುಸು ತೊಳಿ, ಬಟ್ಟೆ ತೊಳಿ, ಅಡಿಗೆ ಮಾಡು, ಬರೀ ಇದನ್ನೇ ಹೇಳ್ತಾಳ ಮತ್ತೆ. ನೋಡ ಸರ್ ಬರಲ್ಲವ ಹಂಗಾಗಿದೆಯಾ? ಏನ್ ಮಾಡೋಣಮ್ಮ, ತಿಂಬಾ ಕುತ್ಕೊಳಂಗಿಲ್ಲ, ಹಂಗೆ ಬಟ 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 ಅಂತಿರ್ತಾಳ ಮತ್ತೆ. ತಿಂದಿದ್ದು ಗಂಟಗೂ ಇಳಿಯಲ್ಲ ಹಂಗಾಡ್ತಾಳೆ. ಹಂಗೆ ಅವಳು. ನಾನಿದ್ದಾವಳು ಹಿಂಗೆ ಉರ್ಸ್ಕೊಂತಿದ್ಲು ನನ್ನ. ನೀವೇನಮ್ಮ ಬರೀ ಸೀತಕ್ಕಂಬರಿ ಬೈಯದೇ ಅದು ಬಂದಾಗಿಂದನು. ಬೇರೆ ಇಲ್ಲಿ ನಮ್ಮ ಬದ್ರು ವಿಚಾರ ಮಾತಾಡ್ರವ. ಅದೇನು ಹೆಣ್ಣಿಗೆ ಎಂದು ಕತೆನಾ? ಹ್ಞೂ ಕಣಮ್ಮ ಬದ್ದು, ನೀ ಚೆನ್ನಾಗಿದ್ಯಾ? ಹುಡುಗನ್ ನಮ್ಮ ಪದ ಮಂಜೆಲ್ಲೋಗಿದ್ದಾನೆ. ಅಯ್ಯ ಇಲ್ಲೇ ತಿರ್ಗಕ್ ಹೋಗಿದ್ದೇನ. ಸ್ಕೂಲಿಗೆ ಹೋಗು ಅಂದ್ರೆ ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ನಾಟ ಮಾಡ್ಕೊಂಡು ಇಲ್ಲೇ ಪ್ರತಿಪರ್ಮಂತೆ ಆಡ್ಕೊಂಬರ್ತೀನಿ ಅಂತ ಹೋಗವನಿ. ಹೌದೇನ? ಈ ಹುಡುಗಂತ ಒಂದ್ ಕ್ಷಣ ಮಾತಾಗಿರಲ್ಲವ ಅನಿಷ್ಟ. ಕಣಮ್ಮ, ಕಾಲಿಗೆ ಚಕ್ರ ಕಟ್ಕೊಂಡಿರ್ತೈತೆ ಯಾವ ನೋಡಿದ್ರು. ಬರೇ ಮನ್ಮನೆ ಸುತ್ತಾನೆ. ಮತ್ತೆ ಎಲ್ಲೋಗಿದ್ದಾರೆ ಮತ್ತೆ ನಿಮ್ಮ ಮಾವ? ಇಲ್ಲ ಹೊಲ್ತಕ್ಕೆ ಹೋಗಿದ್ದೇವೇನ. ಅಲ್ಕಣಮ್ಮ, ಮತ್ತೆ ಅವಳು ಪಾರಿನ ಕೊಡ್ತಾರೆ ಹೆಂಗೆ? ಅವ್ರು ಒಪ್ಕೊಂಡು ಹೋಗಿದಾರ, ಇವ್ರು ಒಪ್ಪಿದಾರ? ಏನ್ ಕತೆ ಅವ್ರ ಮತ್ತೀಗ? ಅಯ್ಯೋ ಅಮ್ಮ, ಗಂಡು ಬಂದೋದ್ರಿಂದ ಈ ಪಾರಿ ಮಕ್ಕ ನೋಡಕತ್ತಿಲ್ಲ. ಅವಳೆ ಹಿಂಗೆ ಮಕ್ಕ ಹಳ್ಳೆನೆ ಕೊಡ್ದಳಂಗೆ ಇಟ್ಕೊಂಡಿರ್ತಾವ ಕಣಮ್ಮ. ಏನೋ ಗುಡ್ಡ ತಲೆ ಮೇಲೆ ಬಿದ್ದೈತೆ ನಂಗೆ. ಹೌದೇ? ಹಂಗಿರೋಳಿಗೆ ಇಷ್ಟ ಇಲ್ಲನ ಕಣೆ? ನನಗೆ ಹಂಗೆ ಅನ್ನಿಸ್ತೈತೆ ಕಣಮ್ಮ. ಮತ್ತೆ ನಮಗೆ ಒಳ್ಳೆ ಚಾನ್ಸು ಪದಿ. ಮಾತಾಡ್ಬಿಟ್ಟು ಹೆಂಗನ ಮಾಡಿ ಪಾರಿನ ಒಪ್ಪಿಸ್ಬಿಟ್ಟು ನಿಮ್ಮ ಬದರಣೆಯನ್ನ ಪಾರಿನ ಮದುವೆ ಮಾಡ್ಬಿಡ್ಬೇಕತ್ಲಾಗೆ. ಕಣಮ್ಮ, ಅವತ್ತೆ ಏನಂತಾಳ ಏನ? ಓಯ್ ಏನಂತಾಳಿ? ಕೊಡ್ತಾಳೆ, ಯಾಕೆ ಕೊಡಲ್ಲ? ನೋಡೋಣಂತಾಗ ಬರ್ಲಿ. ಅವತ್ತೆ ಮಾವು ಬಂದ್ಮೇಲೆ ಕುತ್ಕೊಂಡು ಮಾತಾಡು. ಅಮ್ಮ ನೀನು ಅವತ್ತತ್ತಾಗ ಏನು ಮಾತಾಡಕೋಬೇಡ. ಮಾಮ್ ಬರ್ತೈತಲ್ಲ, ಮಾಮತ್ತಕ್ಕೆಲ್ಲ ಮಾತಾಡು. ಮಾಮ್ ಹೇಳಿದ್ದೀನಿ ಅತ್ತೆ ಒಪ್ಪದು. ನಾನು ನಮ್ಮ ಅಣ್ಣ ಕೇಳ್ತೀನಿ, ಕೊಟ್ಟೆ ಕೊಡ್ತಾನೆ. ಯಾಕೆ ಕೊಡಲ್ಲ? ನಮ್ಮನೆ ಕೊಡ್ತಂಗೆ ಇರ್ತಾನ, ಕೊಟ್ಟೆ ಕೊಡ್ತಾನೆ. ಅಮ್ಮ ಮತ್ತೆ ನಾನು ನಿನಗೇನು ತರ ಕೇಳಿದ್ನಲ್ಲ ಬೇಕ್ರಿಗೆ, ತಗೊಂಬಂದೆ ಬೇಕ್ರಿಗೆ. ಅಯ್ಯ ಬರ್ತಾ ಅಲ್ಲೇ ಗಾಡಿಗೆ ಬಿಟ್ಟು ಬಂದೆ ಕಣಮ್ಮ. ಹೋಗು ತಗೋಗಲ್ಲಿ ಅದವೆ. ಸರ್ ತಗೊಂತೀನಿ. ಕೂತ್ಕೊ ಬರ್ರಿ, ತಿಂಡಿ ಮಾಡ್ತೀನಿ. ತಿಂಡಿ ತಿನ್ನಂತ್ರಿ. ಇವಾ ತಿಂಡಿ ಬೇಡ, ತೀರ್ತಿ ಬೇಡ, ಏನೂ ಬೇಡ. ಬರ್ತಾ ಎಲ್ಲ ತಿನ್ಕೊಂಬಂದಿದ್ದೀವಿ. ಹೋಗಲ್ಲ ನೀರು ತಗೊಂಬರ್ಗೋಗಿ. ನೀರೇನು ಕುಡಿತೀಯಾ? ಶರ್ಬತ್ ಮಾಡ್ಕೊಂಬರ್ತೀನಿ. ಕೂತ್ಕೊಳ್ರಿ, ಶರ್ಬತ್ ಮಾಡ್ಕೊಂಬರ್ತೀನಿ. ಸರ್ಕಣಮ್ಮ, ಬಿಸ್ಲಾಗ ಹಿಂಗ್ರು ಬಂದಿದ್ದೀವಿ. ಹೊಟ್ಟೆ ಶರ್ಬತ್ ಕುಡಿದ್ರೆ ಒಂದಿಷ್ಟು ತಣ್ಣಗಾಗುತ್ತೆ. ಹೋಗಿ ಅದನ್ನ ಮಾಡ್ಕೊಂಬರ್ಗೋಗಿ. ಸರ್ಕಣಮ್ಮ ಆತಾಗ. ಹೆಂಗೆ ಮತ್ತೆ ನಿಮ್ಮ ಅಣ್ಣ ಮಗಳು ಕೊಡ್ತಾರ ಹೆಂಗೆ? ಊರಿನ ಮುಂಚೆ ನೀನೇ ಅಡ್ಡ ಬಾಯಿ ಹಾಕ್ಬೇಡ. ಸ್ವಲ್ಪ ಸುಮ್ಮನೆ ನೀರು ಮಾತಾಡ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ಮಾತಾಡ್ಕೊಂಡು ಹೋಗೋಣ. ಯಾಕೆ ಕೊಡಲ್ಲ? ಕೊಟ್ಟೇ ಕೊಡ್ತಾರೆ. ಸರ್ಕಣ ಮಾತಾಗ. ನಿಂತ ಅವ್ರ ಮನೆ, ನಿಮ್ಮ ಅಣ್ಣನ ಮನೆ, ನಿಮ್ಮ ಅಣ್ಣಂತ ಮಾತಾಡ್ತೀಯ. ಮತ್ತೆ ನಂದೇನು? ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ. ಏನ್ ಮಾತಾಡ್ತೀರಿ ಏನಿಲ್ಲ ಎತ್ತ ಅಂತಂದು ನಾನು ನಂಗೆ ತಾನೆ ಇಕ್ಕಿರೋದೇನು? ನೀನು ಆಡ್ಸೋ ಗೊಂಬೆ ನಾನು. ಹಂಗಂದ್ಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕ. ಅಮ್ಮ ಇಲ್ಲಿ ಬಂದು ಜಗಳಾಡ್ತಿಲ್ಲಮ್ಮ, ಕೂತ್ಕೊ ಬರೀ ಸುಮ್ಮನೆ. ಅಮ್ಮ ನಿಂಬೆನ್ ಕಲೆಗೆ ಬಿಟ್ಟಿದ್ದು ಕಣೆ, ಅದಕ್ಕೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಕಾಫಿನೇ ಕೊಡಿರಿ. ಸರ್ಕಣ ಮಾತಾಗ ಏನೋ ಒಂದು. ಅದನ್ನಮ್ಮ ಹಂಗೆ ಚಪ್ರಸನ್ ಕೊಡಿದ್ದೆ, ಅಷ್ಟು ಚಲೋ ಮಾಡಿದ್ದೀನಿ. ಕಣಮ್ಮ, ಮತ್ತು ಭಾಳ ಚೆನ್ನಾಗಿ ಮಾಡಿದೀಯಾ. ಕಾಪಿ ಗಿಪಿ ಎಲ್ಲ ಮದುವೆ ಆದ್ಮೇಲೆ ಭಾಳ ಚೆನ್ನಾಗಿ ಕಣಮ್ಮ ಮಾಡದ. ಕಣಮ್ಮ, ಮಾಲಿಂದ ವಿಧಿ ಆಯ್ತಾ? ಮಾಲೆಯೇ ಬೇಕು. ನಮ್ಮ ಅತ್ತೆ ಹಿಂಗೆ ಮಲಗಿತಾಳೆ, ಕಾಪಿ ಕೇಳ್ತಾಳೆ. ದಿನ ಕಾಸು ಕೊಡಿಲ್ಲ ಅಷ್ಟೇನೆ. ಹೌದೇನಾ? ದಿನ ಬೆಡ್ ಕಾಪಿ ಕೊಡ್ತೀನಿ ಮತ್ತಿಗೆ. ಕಣಮ್ಮ, ದಿನ ಕೊಡ್ಬೇಕು. ಇವಳು ಏನೋ ಹಿಂಗೆ ಹೇಳ್ತಾಳೆ. ಇದ್ರಾಗ ಎಷ್ಟು ನಿಜನೋ ಎಷ್ಟು ಸುಳ್ಳು ಏನೋ ಗೊತ್ತಿಲ್ಲ. ನನ್ನ ಮಗಳು ಮಾತ್ರ ಭಾಳ ಸುಳ್ಳು ಹೇಳ್ತಾಳೆ. ನಾನು ಸೀತಕ್ಕಂಥದ್ದಲ್ಲ. ಏನಯ್ಯ ಹಂಗೆ ಗುಣಕಂತಿದ್ಯಾ? ಏನಿಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ಕೊಂತಿದ್ದೆ. ನಮ್ಮ ಬಗ್ಗೆನಾ? ಏನು? ಏನಿಲ್ಲ. ನೀವಿಬ್ರು ಎಷ್ಟು ಒಳ್ಳೆರು. ಯಾರ ಬಗ್ಗೆ ಏನೂ ಮಾತಾಡಲ್ಲ, ಏನೂ ಕೇಳಲ್ಲ. ಯಾರ ಬಗ್ಗೆ ಏನೂ ಬೈಕೊಳ್ಳೋದು ಇಲ್ಲಲ್ಲ. ಅದಕ್ಕೆ ಅದನ್ನೇ ಮಾತಾಡ್ಕೊಂತ ಇದ್ದೆ. ಈಗ ಮಾತಾಡಿದ್ ಸಾಕು, ಸುಮ್ ಕೂತ್ಕ. ಅದ್ ಬಿಟ್ಟು ಇನ್ನೇನೈತೆ ನನಗೆ ಕೆಲಸ? ಸುಮ್ ಕೂತ್ಕೊಂಡ್ರೆ ಕೆಲಸ ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ. ಅಪ್ಪ ನೀನ್ ರವಷ್ಟು ಬಾಯಿ ಮುಚ್ಕೊಂಡಿರಪ್ಪ, ಸುಮ್ಮನೆ ಮಾತಾಡಬೇಡ. ಕಣಮ್ಮ ಆತ್. ಅಮ್ಮ ಇನ್ನೇನು ಬರೋ ಬರೋ ಟೈಮ್ ಆಯ್ತು. ಬಂದ ಮಾತಾಡ್ರಿ. ಕಣಮ್ಮ. ನೋಡಿದ್ರ ನಮ್ಮ ಅಣ್ಣಂಗೆ ಪಾರಿನ
ನೋಡೋಣ, ಕತೆ ಮುಂದೆ ಹೀಗೆ ಹೋಗ್ತಾ ಇರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಇರಬೇಕು, ಹಾಗೆ ನನ್ನ ಸಪೋರ್ಟ್ ಮಾಡ್ತಾ ಇರಬೇಕು. ಧನ್ಯವಾದಗಳು.